ಹೃದಯಪೂರ್ವಕದ ಸ್ವಾಗತ ಸರ್ ತಮಗೆ. ನಮಸ್ಕಾರ ಸರ್. ನಮಸ್ಕಾರ ಮಾಡಬಾರ್ದು. ನೋಡಿ, ಇದು ಎಂತ ವಿಶೇಷ ಅಂತ ಅನಿಸ್ತಾ ಇದೆ ಅಂತಂದರೆ, ತಮ್ಮ ಒಂದು ಸಾರಥ್ಯದಲ್ಲಿ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಒಂದು ಅದ್ಭುತವಾದಂಥ ಹೆಸರಿರತಕ್ಕಂಥ ಕಥೆನ ಚಿತ್ರರಂಗಕ್ಕೆ ತರ್ತಾ ಇದ್ದೀರ ನೀವು. ಆಮೇಲೆ ಅದನ್ನು ವಿಷ್ಣುವರ್ಧನ್ ಅವರಿಗೆ ಅರ್ಪಿಸ್ಬೇಕು, ಅವರ ಅಭಿಮಾನಿಗಳನ್ನ ಒಪ್ಪಿಸ್ಬೇಕು ಅಂತಕ್ಕಂಥ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡ್ತಿದ್ದೀರಾ. ನಾನು ನಿಮ್ಮ ಹತ್ರ ಒಂದೆರಡು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚಾಮಯ್ಯ ಸನ್ ಆಫ್ ರಾಮಾಚಾರಿ ಯಾಕಿದು ಈಗ ಹೊರಗಡೆ ಬಂತು? ಇದು ಇಷ್ಟು ವರ್ಷದ ನಂತರ ಯಾರೂ ಮಾಡದೇ ಇರತಕ್ಕಂಥದ್ದು. ಚಾಮಯ್ಯ ಸನ್ ಆಫ್ ರಾಮಾಚಾರಿ ಇವೆರಡು ಹೆಸರುಗಳು ಯಾಕೆ ಬಂದವು ಅನ್ನೋದು. ಇಲ್ಲ, ಆ್ಯಕ್ಚುಲಿ ಕರ್ನಾಟಕದ ಉದ್ದಗಲಕ್ಕೂ ಪ್ರಯಾಣ ಮಾಡ್ತಾ ಇರುವಾಗ ಬಹಳಷ್ಟು ಜನ ಅಭಿಮಾನಿಗಳಿಗೆ ವಿಷ್ಣುವರ್ಧನ್ ಸಾರ್ ಇಲ್ಲ ಅಂತಕ್ಕಂಥದ್ದಿಲ್ಲ ಆ್ಯಕ್ಚುಲಿ. ಆಮೇಲೆ ಈ ಥರದ ಎಲ್ಲ ನೋಡುವಿಕೆಯನ್ನು ಕಂಡಂಥ ನನಗೆ ನಾಗರ ಹಾವು ಮುಂದುವರೆದ ಭಾಗ, ಅಂದರೆ ಬಾಲ್ಯದಲ್ಲಿ ನೋಡಿದಂಥ ನಾಗರ ಹಾವು ಅವ್ರು ಪುಟ್ಟಣ್ಣವರಲ್ಲಿ ಕೆಳಗಡೆ ಡ್ರಾಪ್ ಮಾಡಿಸ್ಬಿಟ್ರು ಇಬ್ಬರೂ. ಮುಂದೆ ಏನಿರ್ಬೋದು ಅಂತ ಎಲ್ಲೋ ಒಂದು ಕಡೆ ತಲೆಗಿದ್ದು ಓಡ್ತಾ ಇತ್ತು. ಅದು ಎಷ್ಟೋ ವರ್ಷಗಳ ಕಾಲ ಓಡಿದ್ದು. ಕೊನೆಗೊಂದು ಸರಿ ಕೈವಾರ ತಾತಯ್ಯ ಮಾಡೋ ಟೈಮಲ್ಲಿ ಅವರೇ ಕರೆಸಿ ಮಾತಾಡಿದಾಗ ನಿಜವಾಗ್ಲೂ ನಮಗೊಂಥರ ದಿಗ್ಭ್ರಮೆ ಆಗಿತ್ತು ನನಗೆ. ಸೊ ಏನು ಅಂತಂದರೆ, ವಿಷ್ಣುವರ್ಧನ್ ಸಾರು ನಾನು ಅಪರಿಚಿತ, ಅಂದರೆ ಸಿನಿಮಾದಲ್ಲಿ ಪಾತ್ರ ಮಾಡ್ತಿದ್ದೆ ಅಷ್ಟೇ, ಮತ್ತು ರೈಲ್ವೆ ಇಲಾಖೆಯಲ್ಲೂ ಇದ್ದೆ. ಬಟ್ ನಮ್ಮನ್ನು ನೇರವಾಗಿ ಕರೆಸಿ ಮಾತಾಡುವಾಗ ಒನ್ ಈ ಥರ ನಮಗೆ ಒಂದು ಸ್ವಲ್ಪ ಗಾಬರಿ ಆಗಿದ್ದಂತೂ ಸತ್ಯ. ಆದರೆ ನಮಗೆ ಸ್ವಲ್ಪ ಭಯ ಇತ್ತು. ಯಾಕೆಂದರೆ ನಮ್ಮ ಭೌಗೋಳಿಕ ಪ್ರದೇಶ ಚಿತ್ರದುರ್ಗ ಏನಿದೆ, ಸ್ವಲ್ಪ ಇಂಜರಿಯುವಿಕೆ ಜಾಸ್ತಿ ಇರ್ತದೆ ಅಲ್ಲಿನ ಯುವಕರಿಗೆಲ್ಲ. ಅದು ಸಹಜವಾಗಿ ನನಗೂ ಕೂಡ ಇತ್ತು. ಹಂಗಾಗಿ ನಾನು ಸ್ವಲ್ಪ ಹಿಂಜರಿದೆ. ಅವರು ಒಂದೊಳ್ಳೆ ಆಫರ್ ಕೊಟ್ಟರು ಕೂಡ ನಾನು ಮಾಡೋಕ್ಕಾಗ್ದಿರೋ ಒಂದು ಇದರಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೆ ನಾನು. ಅವ್ರು ಹೇಳಿದಾಗ ಮಾತ್ರ ಸಂತೋಷ ಆಯಿತು, ಬಟ್ ಯಾಕೋ ಏನೋ ಗೊತ್ತಾಗ್ತಿರ್ಲಿಲ್ಲ ನನಗೆ. ಆದರೆ ಅವರು ಹೋದ ನಂತರ ನನಗೆ ಗೊತ್ತಾಗಿದ್ದು, ಇದು ನನ್ನಂಥ ಹೊಸ ಪ್ರತಿಭೆಗೂ ಕೂಡ ಕರೆದು ಅಂಥ ದೊಡ್ಡ ನಟರು ಒಂದು ಅವಕಾಶ ಕೊಟ್ಟರು, ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿಲ್ವಲ್ಲ ಅಂತ. ಆದರೆ ಆ ನೋವೇನಿತ್ತಲ್ಲ, ಅದು ಎಲ್ಲೋ ಒಂದು ಕಡೆ ಟ್ರಿಗರ್ ಆಗ್ತಾ ಬಂತು.